ಎಲ್ಲರಿಗೂ ನಮಸ್ಕಾರ ರೀ. ನಮ್ಮಲ್ಲಿ ಯಾವುದೇ ಅಡಿಗೆ ಮಾಡಿದ್ರೂ ಸಾಂಬಾರು ಇಲ್ದ ಆ ಅಡಿಗೆ ಅಪೂರ್ಣ ಅಂತಾರೆ. ಯಾಕಂದ್ರೆ ನಾವು ಏನು ಮಾಡಿದ್ರೂ ಅದಕ್ಕೆ ಸಾಂಬಾರ ಬೇಕೇ ಬೇಕು. ಅನ್ನ ಮಾಡಿದರೂ ಬೇಕು, ಇಡ್ಲಿ ಮಾಡಿದರೂ ಬೇಕು, ದೋಸೆ ಮಾಡಿದರೂ ಬೇಕು, ಆಮೇಲೆ ಪೂರಿ ಮಾಡಿದರೂ ಸಾಂಬಾರು ಬೇಕೇ ಬೇಕು. ಹಿಂಗೆ ಸಾಂಬಾರುಗಳನ್ನು ಭಾಳ ನಮೂನಿ ಮಾಡ್ತಿರ್ತಾರೆ. ಅದ್ರೊಳಗೆ ಸಾಂಬಾರ ಭಾಳ ನಮೂನಿ ಅದಾವೆ. ಹೆಸರು ಬೇಳೆದು ಮಾಡ್ತಾರೆ, ತೊಗರಿ ಬೇಳೆದು ಮಾಡ್ತಾರೆ, ಕಡ್ಲಿ ಬೇಳೆದು ಮಾಡ್ತಾರೆ, ಹೆಸರು ಕಾಳದು ಮಾಡ್ತಾರೆ, ಹುರುಳಿ ಕಾಳದು ಮಾಡ್ತಾರೆ. ಈ ಸಾಂಬಾರು ರೆಸಿಪಿ ನೀವು ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ ನಾವು ಒಂದು ಕಪ್ ಆಗುವಷ್ಟು ಹೆಸರು ಬೇಳೆ ತೊಗೊಂಡಿವಿ. ಇವತ್ತು ನಾವು ಹೆಸರು ಬೇಳೆ ಸಾಂಬಾರು ತೋರಿಸೋರ್ದೇವು ನಿಮಗೆ. ಆ ಹೆಸರು ಬೇಳೆ ಎಲ್ಲ ಸ್ವಚ್ಛಂಗೆ 2-3 ಸಲ ತೊಳೆದ ಒಂದು ಪಾತ್ರೆಗೆ ಶಿಫ್ಟ್ ಮಾಡಕತ್ತಿದ್ದೀವಿ. ಇದಕ್ಕೆ ನಾವು ಸಾಂಬಾರ ಕುಕ್ಕರ್ ಹಚ್ಚಾರೋದೀವಿ ರೀ. ಹೆಸರು ಬೇಳೆಗೆ 1-1.5 ಟೊಮೆಟೊ ಅಷ್ಟು ಟೊಮೆಟೊ ಕಟ್ ಮಾಡಿ ಹಾಕಿರಿ. ಆಮೇಲೆ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಹಾಕಿರಿ. ಆಮೇಲೆ ಇದಕ್ಕೆ ನಾವು ಎಷ್ಟು ಬೇಳೆ ಹಾಕಿರ್ತೀವಲ್ಲ ಆ ಬೇಳೆಗೆ ಡಬಲ್ 2 ಪಟ್ಟು ನೀರು ಹಾಕಿರಿ. ಮೇಲೆ ಅರಿಶಿನ ಪುಡಿ ಹಾಕಿರಿ. ಅರಿಶಿನ ಪುಡಿ ಆದ ಕೂಡಲೇ 1 ಟೀ ಸ್ಪೂನ್ ಅಥವಾ 2 ಟೀ ಸ್ಪೂನ್ ಎಣ್ಣೆ ಹಾಕಿರಿ. ಹಿಂಗಂದ್ರೆ ಬೇಳೆ ಭಾಳ ಚಲೋ ಕುದ್ದು ಬರ್ತಾವೆ. ಈಗ ಅದನ್ನು ಒಂದು ಕುಕ್ಕರ್ದೊಳಗೆ ನೀರು ಹಾಕಿ ಅದರೊಳಗೆ ಕುಕ್ಕರ್ದೊಳಗೆ ಇಟ್ಟು ಅದ್ರ ಮೇಲೆ ಬಾಯಿ ಮುಚ್ಚಿ ನಾವು ಕುಕ್ಕರ್ 3-4 ವಿಸಲ ಹೊಡ್ಕೊಂಬಿಡೋದ್ರಿ. ಈ ಕಡೆ ಒಗ್ಗರಣೆಗೆ ಕೊತ್ತಂಬರಿ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿವಿ, ಹಸಿ ಶುಂಠಿ ಅದನ್ನು ತುರಿದು ಇಟ್ಕೊಂಡಿವಿ, ಆಮೇಲೆ ಕೊಬ್ಬರಿ ತುರಿ, ಕರಿಬೇವಿನ ಸೊಪ್ಪು, ಬೆಲ್ಲ, 1-2 ಬ್ಯಾಡಗಿ ಮೆಣಸಿನ್ಕಾಯಿ. ಇಷ್ಟಿತ್ತಂದ್ರೆ ಒಗ್ಗರಣೆ ಮಸ್ತ್ ಆಕತ್ರಿ. ಈಗ ಕುಕ್ಕರ್ 4 ವಿಸಲ್ ಆಗೈತಿ, ಅದನ್ನು ತೆಗೆದು ಬಿಡೋಣ್ರಿ. ಈಗ ನೋಡ್ರಿ ಕರೆಕ್ಟಾಗಿ ಕುದ್ದು ಬಂದೈತದ, ಕಲರ್ ಭಾಳ ಚಂದ ಬಂದೈತೆ ನೋಡ್ರಿ. ಅರಿಶಿನ ಪುಡಿ ಅದೆಲ್ಲ ಹಾಕಿರ್ತೀವಲ್ಲ ನೋಡ್ರಿ. ಈಗ ಬ್ಯಾಳೆ ನಾವು ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕ್ರಿ. ನೀವು ಅದನ್ನು ಕಡಗೋಲದಿಂದ ಕಡ್ಕೊಂಬಿಡೋದ್ರಿ 1-2 ನಿಮಿಷ. ಹೆಸರು ಬೇಳೆ ಭಾಳ ಜಲ್ದಿ ಕುದೀತಾವೆ. ತೊಗರಿ ಬೇಳೆಕ್ಕಿಂತನೂ ಹೆಸರು ಬೇಳೆ ಭಾಳ ಜಲ್ದಿ ಕುದೀತಾವೆ. ಈಗ ನಾವು 1 ಚಮಚೆ ಎಣ್ಣೆ ಹಾಕಿಬಿಡೋದ್ರಿ. ಎಣ್ಣೆ ಕಾದ ಕೂಡಲೇ ಜೀರಿಗೆ 1/2 ಚಮಚೆ, ಸಾಸಿವೆ 1/2 ಚಮಚೆ ಇಷ್ಟು ಹಾಕಿ ಬೆಳ್ಳುಳ್ಳಿ ಹೆಸಳ ನಾವು ಜಜ್ಜಿ ಇಟ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ ಹಾಕಿ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ನೋಡ್ರಿ. ಕರಿಬೇವಿನ ಸೊಪ್ಪು ಆದ ಕೂಡಲೇ ಅದು ಒಣ ಬ್ಯಾಡಗಿ ಮೆಣಸಿನ್ಕಾಯಿ ಇತ್ತಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಹಾಕ್ತಂದ್ರೆ ಸಾಂಬಾರ ಭಾಳ ಅಂದ್ರೆ ಭಾಳ ರುಚಿ ಆಕತಿ, ಘಮ ಮತ್ತು ಭಾಳ ಚಂದ ಕೊಡ್ತೈತಿ ಅದು. ಈಗ ಅರಿಶಿನ ಪುಡಿ ಹಾಕ್ತಂದ್ರೆ ಸಾಂಬಾರು ಕಲರ್ ಭಾಳ ಬೆಸ್ಟ್ ಬರ್ತೈತಿ. ಅಚ್ಚ ಖಾರದ ಪುಡಿ ನೋಡ್ರಿ. ಅಚ್ಚ ಖಾರದ ಪುಡಿ ಬ್ಯಾಡಗಿ ಮೆಣಸಿನ್ಕಾಯ್ದು ಅಚ್ಚ ಖಾರದ ಪುಡಿ ಹಾಕಕತ್ತಿದ್ದೀವಿ. ಸಾಂಬಾರು ಮಸಾಲ 1 ಚಮಚೆ ಒಗ್ಗರಣೆಗ ಹಾಕಿಬಿಡತ್ತವ್ರಿ. ಹಿಂಗೆ ಒಗ್ಗರಣೆ ಒಳಗೆ ಹಾಕಿ ಮಾಡಿತ್ತಂದ್ರೆ ಅದು ರುಚಿ ಭಾಳ ಚಲೋ ಬರ್ತೈತಿ. ಆದಷ್ಟು ಮಸಾಲೆಗಳನ್ನು ನೀವು ಒಗ್ಗರಣೆ ಒಳಗನ ಹಾಕಿರಿ. ಈಗ ಬೆಲ್ಲ ಇತ್ತಲ್ಲ, ಬೆಲ್ಲ ಒಂದು ಸ್ವಲ್ಪ ಹಾಕಿ ನಾವು ನೀರು ಹಾಕಿಬಿಟ್ಟವ್ರಿ. ಫಸ್ಟ್ ನಾವು ನೀರು ಹಾಕಿದ್ವಿ ಯಾಕಪ್ಪ ಅಂತೇಳಿ ನಿಮಗೆ ಟಿಪ್ಸ್ ಹೇಳ್ತೀನಿ. ನೀವು ಯಾವುದೇ ಸಾಂಬಾರು ಮಾಡ್ಬೇಕಾದ್ರೆ ಫಸ್ಟ್ ನೀರು ಹಾಕಿಬಿಡ್ರಿ, ಅಂದ್ರೆ ಸ್ವಲ್ಪ ಗ್ಲೇಜ್ ಚಲೋ ಬರ್ತೈತಿ ಅದು. ನೋಡ್ರಿ ಹೆಂಗೆ ಮಿಂಚಾಕತ್ತೈತಿ ಅದು, ಎಣ್ಣೆ ಎಲ್ಲ ಮ್ಯಾಲೆ ಬಂದುಬಿಡ್ತೈತಿ. ಬೇಕಂದ್ರೆ ನೀವು ಎಣ್ಣೆ ನೀಡ್ಕೋಬೋದು, ಬ್ಯಾಡ ಅಂದ್ರೆ ಹಂಗೆ ಬಿಡ್ಬೋದು. ಈಗ ರುಚಿಗೆ ಅಷ್ಟ ಬೇಕಲ್ಲ ಅಷ್ಟು ಉಪ್ಪು ಹಾಕಕತ್ತಿದ್ದೀವಿ ರೀ. ಇಷ್ಟು ಹಾಕಿ ನಾವು ಮ್ಯಾಲೆ ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕಿಬಿಟ್ಟು ನೋಡ್ರಿ, ಅಂದ್ರೆ ಸಾಂಬಾರ್ದೊಳಗೆ ಕರೆಕ್ಟಾಗಿ ಬಂದುಬಿಡ್ತೈತಿ. ಈಗ ಕುದಿಸಿಟ್ಕೊಂಡಂಥ ಸ್ಮ್ಯಾಶ್ ಮಾಡಿದ್ದ ಬೇಳೆ ಎಲ್ಲ ಇದಕ್ಕೆ ಸೇರಿಸಿಬಿಟ್ಟು ನೋಡ್ರಿ. ಹಿಂಗೆ ಸೇರಿಸಿ ಸ್ವಲ್ಪ ತಿರುಗಿಸ್ಕೋತ ಇರೋದ್ರಿ. ಸ್ವಲ್ಪ ಗ್ಯಾಸ್ ಫ್ಲೇಮ ಜಾಸ್ತಿ ಮಾಡಿ ತಿರುಗಿಸ್ಕೋತ ಇರೋದ್ರಿ. ನೀವು ಹಂಗೆ ಬಿಟ್ರಂದ್ರೆ ಉಕ್ಕೋ ಚಾನ್ಸ್ ಇರ್ತೈತೆ ಅದ. ಈಗ ನೋಡ್ರಿ ಕುದಿ ಬಂದೈತದ. ಇಷ್ಟು ಕುದಿ ಬಂತಂದ್ರೆ ನಮ್ಮದು ಸಾಂಬಾರ ರೆಡಿ ಆದಂಗೆ ಆತ್ರಿ. ಭಾಳ ಸಿಂಪಲ್ಲಾಗಿ ಅತಿ ಕಡಿಮೆ ಸಮಯದೊಳಗೆ ಈ ಹೆಸರು ಬೇಳೆ ಸಾಂಬಾರು ತಯಾರಾಕೈತಿ. ನೀವು ನೋಡ್ತಿರ್ಬೋದು ಅದು ಕನ್ಸಿಸ್ಟೆನ್ಸಿ, ಆ ತಿಳುವ ಗಟ್ಟಿ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ನೀವು ಹೆಚ್ಚು ಮಾಡ್ಕೊರಿ. ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕಪ್ಪ ಅಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕೋರಿ. ಈಗ ಕಸೂರಿ ಮೇಥಿ ಕೈಯೊಳಗೆ ತಿಕ್ಕಿ ನಾವು ಕಸೂರಿ ಮೇಥಿ ಹಾಕಕತ್ತಿದ್ದೀವಿ. ಕಸೂರಿ ಮೇಥಿ ಹಾಕ್ತಂದ್ರೆ ಅದರದ್ದು ಪರಿಮಳ ಮಸ್ತ್ ಬರ್ತೈತಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಡ್ತಂದ್ರೆ ಸಾಂಬಾರ ರೆಡಿ ಆತ್ರಿ. ನೋಡ್ರಿ ಈಗ ಸಾಂಬಾರು ನಮ್ಮದು ರೆಡಿ ಆಗೈತಿ. ಇನ್ನೇನಿದ್ರೆ ಅದನ್ನು ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಐತ್ರಿ. ನೀವು ಈ ಥರ ಸಾಂಬಾರ ಈ ವಿಡಿಯೋ ನೋಡಿದ ಕೂಡಲೇ ಮಾಡ್ತೀರಂತ ತಿಳ್ದೇನೆ ರೀ. ಯಾಕಂದ್ರೆ ಈ ಹೆಸರು ಬೇಳೆ ಸಾಂಬಾರು ಐತಲ್ಲ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ನೋಡ್ರಿ ಈ ಕಡೆ ಬಾಸುಮತಿ ಅನ್ನ, ಆ ಕಡೆ 1-2 ಉಪ್ಪಿನಕಾಯಿ, ಈ ಕಡೆ ಸಾಂಬಾರು ಇಷ್ಟಿತ್ತಂದ್ರೆ ಸಾಕ್ರಿ. 1 ಪ್ಲೇಟ್ ಅನ್ನ ಉಣ್ಣವ್ರೆ 2 ಪ್ಲೇಟ್ ಉಣ್ತಾರ್ರಿ. ಅಷ್ಟು ಮಸ್ತ್ ಆಗ್ತೈತಿ. ಕಲರ್, ಆ ಥರದ ರುಚಿ, ಆಮೇಲೆ ಆ ಥರದ ಘಮ, ವಾಹ್! ಅದು ನಾವು
ತಿಂದು ನೋಡೀವಿ, ಅದಕ್ಕೆ ಅನುಭವನೇ ನಿಮಗೆ ಹೇಳಕತ್ತಿದ್ದೀವಿ. ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿ ಮಾಡೋದು ಮರಿಬೇಡ್ರಿ. ನಮ್ಮ ವಿಡಿಯೋಗಳನ್ನೆಲ್ಲ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.